ಯೇಸುವಿಗೆ ಸ್ತೋತ್ರ. ಇಂದು 6 ಆಗಸ್ಟ್ 2026. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ಅದರ 16 ಮತ್ತು 17ನೇ ವಾಕ್ಯ. ಮರಣ ಶಾಸನವು ಇರುವಲ್ಲಿ ಅದನ್ನು ಬರೆಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೆ. ಮರಣ ಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಸಿದವನು ಜೀವದಿಂದಿರುವವರೆಗೂ ಎಂದಿಗೂ ಸಲ್ಲುವುದಿಲ್ಲ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯದ 16, 17 ವಾಕ್ಯಗಳಲ್ಲಿ ಇಬ್ರಿಯ ಗ್ರಂಥಕರ್ತನು ಮೆಸ್ಸಿಯನ ಮರಣಕ್ಕೆ ಒಂದು ಕಾರಣವನ್ನು ಕೊಡುವವನಾಗಿದ್ದಾನೆ. ಆ ಕಾರಣ ಏನೆಂದರೆ, ಧರ್ಮಶಾಸ್ತ್ರವು ಮೆಸ್ಸಿಯನ ಮರಣವನ್ನು ಬಯಸುತ್ತದೆ. ಮರಣ ಶಾಸನವು ಅಂದರೆ ಉಯಿಲು. ಒಬ್ಬ ವ್ಯಕ್ತಿಯ ಮರಣದ ನಂತರ ಆತನ ಆಸ್ತಿ ಪಾಸ್ತಿ ಹೇಗೆ ಹಂಚಬೇಕೆಂದು ಇಬ್ಬರು ಸಾಕ್ಷಿಯ ಸಮಕ್ಷಮದಲ್ಲಿ ಕಾನೂನುಬದ್ಧವಾಗಿ ಬರೆದಿಡುವ ಪತ್ರವಾಗಿದೆ ಉಯಿಲು. ಮೆಸ್ಸಿಯನ ಮರಣದ ಕುರಿತಾಗಿ ಯೆಹೋವನು ಪ್ರವಾದಿಗಳ ಮುಖಾಂತರ ಅಧಿಕಾರಯುಕ್ತವಾಗಿ ಮುಂತಿಳಿಸಿರುವುದನ್ನು ನೋಡುತ್ತೇವೆ. ಕೀರ್ತನೆ 22ರಲ್ಲಿ ದಾವೀದನು, ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದಲ್ಲಿ ಯೆಶಾಯನು, ದಾನಿಯೇಲನ ಪ್ರವಾದನ ಗ್ರಂಥ 9ನೇ ಅಧ್ಯಾಯದ 26ರಲ್ಲಿ ದಾನಿಯೇಲನು ಇದರ ಕುರಿತಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ದಾನಿಯೇಲ 9:26ರಲ್ಲಿ ಬರೆದಿರುವಂಥದ್ದು, ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಇಬ್ರಿಯ ಗ್ರಂಥಕರ್ತವು ಯಹೂದ್ಯ ಕ್ರೈಸ್ತರಿಗೆ ಹಾಗೂ ಯಹೂದ್ಯ ಕ್ರೈಸ್ತರೇತರಿಗೆ ಈ ಪತ್ರಿಕೆಯ ಬರವಣಿಗೆಯ ಮೂಲಕ ಮೆಸ್ಸಿಯನ ಮರಣದ ಕುರಿತಾಗಿರುವ ಪ್ರವಾದನ ಪೂರ್ತೀಕರಣದ ಕುರಿತಾಗಿ ಪ್ರಬೋಧಿಸುವವನಾಗಿದ್ದಾನೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮೆಸ್ಸಿಯನ ಅಥವಾ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಹಳೆಯ ಒಡಂಬಡಿಕೆಯ ವಿಶುದ್ಧರಿಗೆ ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದಿಕೊಳ್ಳುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ಕಾರಣ 17ನೇ ವಾಕ್ಯದಲ್ಲಿ ನಾವು ಓದಿದಂಥದ್ದು, ಮರಣ ಶಾಸನವು ಅದನ್ನು ಬರೆಸಿದವನ ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಸಿದವನು ಜೀವದಿಂದಿರುವವರೆಗೆ ಎಂದಿಗೂ ಆಗುವುದಿಲ್ಲ. ಅದರ 15ನೇ ವಾಕ್ಯದಲ್ಲಿ ಇದೇ ಇಬ್ರಿಯ ಗ್ರಂಥಕರ್ತನು ಹೇಳಿರುವಂಥದ್ದು, ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಸಿಕೊಂಡವರು, ಅಂದರೆ ಹಳೆಯ ಒಡಂಬಡಿಕೆಯ ಪರಿಶುದ್ಧರು ವಾಗ್ದತ್ತವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಪ್ರಿಯರೇ, ನಮ್ಮ ಕುರಿತಾಗಿ ನಾವು ಬರೆಯಬೇಕಾಗಿರುವ ಉಯಿಲು ಏನಾಗಿದೆ? ಒಂದು ಪರಿಶುದ್ಧತೆ. ಪರಿಶುದ್ಧತೆ ಅಂದರೆ ಯೇಸು ಕ್ರಿಸ್ತನಿಗೆ ಗೌರವ ತರುವಂತಹ ಜೀವಿತವನ್ನು ಜೀವಿಸಿ ಈ ಲೋಕದ ಕೆಟ್ಟತನದಿಂದ ನಮ್ಮನ್ನು ದೂರವಿರಿಸುವುದು. 2, ಶುಭ ವರ್ತಮಾನವನ್ನು ಅಥವಾ ಸುವಾರ್ತೆಯನ್ನು ಸಾರುವುದು. ಹೀಗೆ ಕ್ರೈಸ್ತರಾದ ನಾವುಗಳು ಈ ಉಯಿಲಿಗೆ ಅನುಗುಣವಾಗಿ ಬಾಳ್ವೆಯನ್ನು ಮಾಡುವುದಾದರೆ ಅನೇಕರನ್ನು ಯೇಸು ಕ್ರಿಸ್ತನು ವಾಗ್ದಾನ ಮಾಡಿರುವ ನಿತ್ಯ ಬಾಧ್ಯತೆಯಲ್ಲಿ ಸೇರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.